ನಮಃ ಶಿವಾಭ್ಯಾಂ ಸರಸೋತ್ಸವಾಭ್ಯಾಂ ನಮಸ್ಕೃತಾಭೀಷ್ಟವರಪ್ರದಾಭ್ಯಾಂ ನಾರಾಯಣೇನಾರ್ಚಿತಪಾದುಕಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹರ್ಷಿ ಉದ್ದಾಲಕರು ಅಂತ ಬಹಳ ಶ್ರೇಷ್ಠ ಪ್ರಸಿದ್ಧರಾದಂಥ ಒಬ್ಬರು ಮಹರ್ಷಿಗಳಿದ್ದರು. ಅವರ ಶಿಷ್ಯ ಕಹೋಡರು ಅಂತ. ಕಹೋಡರು ಹೇಗಿದ್ದರು ಅಂತ ಹೇಳಿದರೆ, ಗುರು ಸೇವೆಯೇ ಭಗವಂತನ ಸೇವೆ ಅನ್ನೋದನ್ನು ಬರೀ ಸ್ಟೇಟ್ಮೆಂಟ್ ಅಲ್ಲ, ಮೈಗೂಡಿಸ್ಕೊಂಡಂತಹ ಅತ್ಯಂತ ವಿಧೇಯರಾದಂಥ ಶಿಷ್ಯರು. ನಿರಂತರ ಅಧ್ಯಯನ ಮತ್ತು ತಪಸ್ಸಲ್ಲೂ ಕೂಡ ನಿರತರಾದವರು. ಅದರ ಜೊತೆಗೆ ಗುರು ಸೇವೆಯಲ್ಲಿ ಎತ್ತಿದ ಕೈ ಅನ್ನುವಂಥ ಒಂದು ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ. ಆದರೆ ಯಾವುದೋ ಕರ್ಮಾಂತರದ ದೋಷದಿಂದ ಅವರ ನಾಲಿಗೆಯಲ್ಲಿ ಸ್ವಲ್ಪ ದೋಷ ಇತ್ತು. ಹಾಗಾಗಿ ಮಾತುಗಳು ಅಷ್ಟು ಸ್ಪಷ್ಟವಾಗಿರ್ತಾ ಇರಲಿಲ್ಲ ಅವರಿಗೆ. ಯಾವುದೋ ದೋಷ ಮನುಷ್ಯನಿಗಿದೆ ಅಂತ ಹೇಳಿದಾಗ ಹೆಣ್ಣು ಸಿಗುವಂಥದ್ದು ಆಗಿನ ಕಾಲದಲ್ಲೂ ಕಷ್ಟ ಇತ್ತು, ಈಗಿನ ಕಾಲದ ಥರನೇ. ಆದರೆ ಉದ್ದಾಲಕರು ಪರಮ ಕರುಣಾಮಯರು. ಅಷ್ಟು ಮಾತ್ರ ಅಲ್ಲ, ಅವರ ಮಗಳೂ ಕೂಡ ಬಹಳ ಕರುಣೆ ಅವಳಿಗೆ. ಉದ್ದಾಲಕರು ಏನು ಯೋಚನೆ ಮಾಡ್ತಾರೆ, ಓಹೋ ಕಹೋಡನಿಗೆ ಈ ದೋಷ ಇರೋದರಿಂದ ಅವನಿಗೆ ಹೆಣ್ಣು ಸಿಗೋದು ಕಷ್ಟ ಆಗ್ಬೋದು, ಅದಕ್ಕೆ ನನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಿಶ್ಚಯ ಮಾಡಿ ತಮ್ಮ ಮಗಳನ್ನು ಅವರಿಗೆ ಧಾರೆ ಎರೆದು ಕೊಡ್ತಾರೆ. ಸರಿ, ಹೀಗೆ ಮದುವೆ ಆಗುತ್ತೆ, ವಿವಾಹವಾಗುತ್ತೆ. ಅದೇ ಗುರುಕುಲದಲ್ಲೇ ಅವರು ಮುಂದುವರಿಸ್ತಾ ಇರ್ತಾರೆ ಅಧ್ಯಯನವನ್ನು, ಮತ್ತು ಗುರುಗಳ ಸೇವೆಯನ್ನು ಮುಂದುವರಿಸ್ತಾ ಇರ್ತಾರೆ. ಕಹೋಡರ ಪತ್ನಿ ಗರ್ಭಿಣಿಯಾಗ್ತಾಳೆ. ಗರ್ಭಿಣಿ ಆಗಿರುವಂಥ ಸಂದರ್ಭದಲ್ಲಿ ಕಹೋಡರು ವೇದದ ಯಾವುದೋ ಭಾಗವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಆವಾಗೊಂದು ಆಶ್ಚರ್ಯ ನಡೆಯುತ್ತೆ. ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನಾನು ಮೊದಲೇ ಹೇಳಿದೆ, ಅವರಿಗೆ ವಾಗ್ದೋಷ ಇದ್ದಿದ್ದರಿಂದ ಅವರ ಉಚ್ಚಾರಣೆಯ ಕ್ರಮದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಒಳಗಡೆ ಇದ್ದಂಥ ಇನ್ನೂ ಭ್ರೂಣಾವಸ್ಥೆಯಲ್ಲಿರುವಂತಹ ಮಗು ಮಾತನಾಡುತ್ತೆ. ಮಾತನಾಡಿ ಏನು ಹೇಳುತ್ತೆ, ಅಪ್ಪ ನಿನ್ನ ಅನುಗ್ರಹದಿಂದ ನಾನು ಈಗಾಗಲೇ ವೇದಜ್ಞನಾಗ್ಬಿಟ್ಟಿದ್ದೀನಿ, ಆದರೆ ನೀವು ಮಾಡ್ತಾ ಇರುವಂಥ ಅಧ್ಯಯನದಲ್ಲಿ ದೋಷಗಳಿದೆಯಪ್ಪ ಅಂತ ಹೇಳಿಬಿಡ್ತು. ಸತ್ಯವಾದ ವಿಷಯ ಹೇಳಿದೆ, ಆದರೆ ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ಇನ್ನೊಬ್ಬರು ದೋಷಗಳನ್ನು ಗುರುತಿಸ್ತಾ ಇದೆಯಲ್ಲ ಈ ಮಗು ಅಂತ ಕಹೋಡರಿಗೆ ಬಹಳ ಕೋಪ ಬಂದ್ಬಿಡ್ತು. ಕೋಪ ಬಂದಾಗ ಬುದ್ಧಿ ವಿವೇಚನೆ ಕಡಿಮೆ ಆಗಿಬಿಡುತ್ತೆ. ಆವಾಗ ನೀನು ಇನ್ನೂ ಹೊರಗಡೆ ಬಂದಿಲ್ಲ, ಅಂಥದ್ರಲ್ಲಿ ಇತರರ ದೋಷಗಳನ್ನು ಗುರುತಿಸ್ತಾ ಇದೆಯಲ್ಲ, ನೀನು ಹುಟ್ಟಬೇಕಾದ್ರೆ ನಿನ್ನ ಅಂಗಗಳು 8 ಕಡೆ ವಕ್ರವಾಗಿ ಹೋಗ್ಬಿಡಲಿ ಅಂತ ಶಾಪ ಕೊಟ್ಬಿಟ್ರು. ಸ್ವಂತ ಮಗನಿಗೆ ಶಾಪ ಕೊಟ್ಬಿಟ್ರು. ಶಾಪದ ಒಂದು ಉಕ್ತಿ ಬಂದುಬಿಡ್ತು. ಬ್ರಹ್ಮಜ್ಞರು ಸರ್ವಜ್ಞರು, ಅವರ ಮಾತು ಸುಳ್ಳಾಗೋ ಹಾಗಿಲ್ಲ. ಆದರೆ ಬಹಳ ಪಶ್ಚಾತ್ತಾಪ ಆಯಿತು, ಛೇ ಹೀಗೆ ಮಾಡಬಾರ್ದಿತ್ತು ನಾನು ಅಂತ. ಆದರೆ ಕಾಲ ಮಿಂಚಿ ಹೋಗಿತ್ತು. ಅಷ್ಟಾವಕ್ರ 8 ಕಡೆಯ ವಕ್ರತೆಯ ಶರೀರದಿಂದ ಹುಟ್ಟಿದ. ಆದರೆ ಅಷ್ಟಾವಕ್ರನ ಬಗ್ಗೆ ನಮ್ಮ ಶ್ರೀ ರಂಗಪ್ರಿಯ ಸ್ವಾಮಿಗಳು ಒಂದು ಮಾತು ಹೇಳ್ತಾ ಇದ್ದರು. ಅವನ ಶರೀರ ವಕ್ರವಾಗಿದ್ದರೂ ಕೂಡ ಅವನ ಮನಸ್ಸು ಮತ್ತು ಬುದ್ಧಿಗಳು ಸುಷುಮ್ನಾಂತರ್ಗತವಾದಂತಹ ಮಧ್ಯ ಮಾರ್ಗದಲ್ಲಿ ನೇರವಾಗಿ ಸಂಚಾರ ಮಾಡ್ತಾ ಇತ್ತಪ್ಪ. ಅಂತಹ ಮನಸ್ಸನ್ನು ಅಷ್ಟಾವಕ್ರರು ಇಟ್ಕೊಂಡಿದ್ದರು. ನಾವೆಲ್ಲ ನಮ್ಮ ಶರೀರ ವಕ್ರವಾಗಿಲ್ಲ, ಶರೀರ ಎಲ್ಲ ಬಹಳ ಚೆನ್ನಾಗಿದೆ, ಅದೇ ಅಭಿಮಾನದಲ್ಲಿರ್ತೀವಿ ನಾವು. ಆದರೆ ಮನಸ್ಸು ಅಷ್ಟಾವಕ್ರರ ಥರ ನಮಗಿರಲ್ಲ. ನಮ್ಮ ಮನಸ್ಸು ಯಾವಾಗಲೂ ಹೊರಗಡೆನೇ ಯೋಚನೆ ಮಾಡ್ತಾ ವಕ್ರವಾಗೇ ಯೋಚನೆ ಮಾಡ್ತಾ ಇರುತ್ತೆ. ಇರಲಿ, ಆದರೆ ಅಷ್ಟಾವಕ್ರರ ಮನಸ್ಸು ಬಹಳ ನೇರವಾಗಿ ಬ್ರಹ್ಮವನ್ನು ಅನುಭವಿಸುವುದಕ್ಕೆ ಯಾವ ಥರ ಮನಸ್ಸು ಬೇಕು ಅಂತಹ ಮನಸ್ಸನ್ನು ಅವರು ಇಟ್ಕೊಂಡಿದ್ದರು ಅನ್ನುವಂಥ ವಿಷಯ ಇದೆ. ಸರಿ, ಮುಂದೆ ಸಂಸಾರ ನಡೆಸಬೇಕಾಗಿ ಬಂತು. ಈಗ ಮಗನೂ ಹುಟ್ಟುಬಿಟ್ಟ. ಕಹೋಡರಿಗೆ ಅವರ ಪತ್ನಿ ಪ್ರಾರ್ಥನೆ ಮಾಡ್ತಾಳೆ, ಸರಿ
ಅಪ್ಪನ ಗುರುಕುಲದಲ್ಲಿ ಇರುವಂಥದ್ದು ಸರಿ, ಆದರೆ ಸ್ವಂತವಾಗಿ ನೀವು ಕೂಡ ಧನಾರ್ಜನೆ ಮಾಡಬೇಕು ಸಂಸಾರಕ್ಕಾಗಿ. ಇಲ್ಲದೇ ಇದ್ದರೆ ಒಂದು ಗೃಹಸ್ಥನ ಒಂದು ಕರ್ತವ್ಯವನ್ನು ನಿಭಾಯಿಸಿದಾಗ ಆಗಲ್ಲ ಅಂತ ಹೇಳಿದಾಗ ಅವ್ರಿಗೆ ಸರಿ ಅಂತ ಅನಿಸುತ್ತೆ. ಅವರೇನೋ ಏನು ನನಗೆ ಹೇಳ್ತೀಯಾ ಅಂತ ಹೇಳಲ್ಲ. ಯಾಕಂದರೆ ಬಹಳ ಪ್ರಬುದ್ಧವಾದ ಮನಸ್ಸುಗಳು ಇಬ್ಬರದ್ದೂ ಕೂಡ. ಅವರು ಸರಿ ಜನಕರಾಜನ ಆಸ್ಥಾನಕ್ಕೆ ಹೋಗ್ತಾರೆ, ವಾಕ್ಯಾರ್ಥ ಮಾಡಿ ಧನ ಸಂಗ್ರಹ ಮಾಡೋಣ ಅಂತ ಹೋಗ್ತಾರೆ. ಅಲ್ಲಿ ವಂದಿ ಇಂತೊಬ್ಬ ವಿದ್ವಾಂಸ ಇರ್ತಾನೆ. ಅವನು ಏನು ಮಾಡ್ತಾನೆ, ಅವನದೊಂದು ವಿಚಿತ್ರವಾದಂಥ ಒಂದು ಪ್ರವೃತ್ತಿ ಇರುತ್ತೆ. ವಾದದಲ್ಲಿ ತನ್ನನ್ನು ಸೋಲಿಸಬೇಕು. ಯಾರು ಸ್ವತಃ ಸೋತು ಬಿಡ್ತಾರೆ ಅವರನ್ನು ಕೈಕಾಲು ಕಟ್ಟಿ ಅವನು ನದಿಗೆ ಎಸಿತಾ ಇರ್ತಾನೆ. ಇದೊಂದು ಕ್ರೂರವಾಗಿ ಅಂತ ಅನ್ನಿಸ್ತಾ ಇರುವಂಥ ವಿಚಿತ್ರವಾದ ಪ್ರವೃತ್ತಿ ಅವನಿಗಿರುತ್ತೆ. ಕಹೋಡರು ಪಾಪ ಅವರಿಗೆ ವಾಗ್ದೋಷ ಇದ್ದಿದ್ದರ ಕಾರಣದಿಂದಾಗಿ ವಂದಿಯನ್ನು ಅವರು ವಾದದಲ್ಲಿ ಗೆಲ್ಲಿಕ್ಕಾಗಲ್ಲ. ಸೊ ಅದರ ಪಣ ಹೇಗಿದೆ ಅದರಂತೆ ವಂದಿ ಏನು ಮಾಡಿಬಿಡ್ತಾನೆ, ಕಹೋಡರನ್ನು ಬೇರೆ ವಿದ್ವಾಂಸರ ಥರನೇ ನದಿಗೆ ಎಸ್ಬಿಡ್ತಾನೆ. ಇದು ಅಷ್ಟಾವಕ್ರ ಬಾಲ್ಯದಲ್ಲಿರ್ತಾನಿನ್ನು. ಅವನಿಗೆ ಗೊತ್ತಾಗುತ್ತೆ, ಈ ಥರ ಒಂದು ನಡೆದಿದೆ ನಮ್ಮ ತಂದೆ ವಿಷಯದಲ್ಲಿ, ಈ ಥರ ಒಂದು ಅನ್ಯಾಯ ನಡೆದಿದೆ. ಬಹಳ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಸ್ವತಃ ಮೇಧಾವಿ ಪಂಡಿತರು ಅವರು ಅಷ್ಟಾವಕ್ರರು ಕೇವಲ 12 ವರ್ಷ. ಆವಾಗ 12 ವರ್ಷದ ಹುಡುಗ, ಮೈಯೆಲ್ಲ ವಕ್ರವಾಗಿದೆ, ಮಹಾವಿದ್ವಾಂಸ, ಜನಕರಾಜನ ಆಸ್ಥಾನಕ್ಕೆ ಬಂದು ವಂದಿಗೆ ಚಾಲೆಂಜ್ ಮಾಡ್ತಾರೆ. ನಾನು ವಾಕ್ಯಾರ್ಥದಲ್ಲಿ ತಮ್ಮನ್ನು ಸೋಲಿಸ್ತೀನಿ. ಎಲ್ಲ ನಂಬುವುದೇ ಇಲ್ಲ. ಇಷ್ಟು ಪುಟ್ಟ ಬಾಲಕ, ನೋಡಿದರೆ ವಿದ್ವತ್ತು ಏನೂ ಕಾಣಿಸೋದಿಲ್ಲ. ಹೊರಗಡೆ ಶರೀರ ಮಾತ್ರ ನೋಡ್ತಾ ಇದ್ದಾರೆ, ಒಳಗಡೆ ನೋಡಲಿಕ್ಕೆ ಗೊತ್ತಿಲ್ಲ. ಸರಿ, ಅವಕಾಶ ಮಾಡಿಕೊಡ್ತಾರೆ. ಮಾಡಿಕೊಟ್ಟಾಗ ಅನೇಕ ಧರ್ಮ ಸಂಬಂಧವಾದಂಥ ಪ್ರಶ್ನೋತ್ತರಗಳು ನಡೆಯುತ್ತೆ. ವಂದಿ ಅಷ್ಟಾವಕ್ರನ ಒಂದು ವಿದ್ವತ್ತಿನ ಎದುರುಗಡೆ ನಿಲ್ಲಿಕ್ಕಾಗಲ್ಲ, ಸೋತೋಗ್ಬಿಡ್ತಾನೆ. ಸೋತು ಹೋದಾಗ ಅಷ್ಟಾವಕ್ರ ಹೇಳ್ತಾನೆ, ನೀನು ಮಾಡ್ತಾ ಇರೋ ಕೆಲಸ ಎಷ್ಟು ಕುತ್ಸಿತವಾದ ಕೆಲಸ ಮಾಡ್ತಾ ಇದ್ದಿ. ಸೋತವರನ್ನು, ವಿದ್ವಾಂಸರನ್ನು, ಬ್ರಾಹ್ಮಣರನ್ನು ನೀನು ನದಿಗೆ ಎಸಿತಾ ಇದ್ದಿ. ನನ್ನ ತಂದೆಯನ್ನು ಹಾಗೆ ಮಾಡಿದ್ದಿ. ಈಗ ನಾನು ಗೆದ್ದಿದ್ದೀನಲ್ವಾ, ನನ್ನ ತಂದೆ ನೀನು ವಾಪಸ್ ಕೊಡಬೇಕು ಅಂತ. ಆದರೆ ವಂದಿ ಏನೋ ವರುಣನ ಮಗ. ಅವನು ವರುಣ 12 ವರ್ಷದ ಹಿಂದೆ ಒಂದು ಯಾಗ ಪ್ರಾರಂಭ ಮಾಡಿರ್ತಾನೆ. ಇವನು ಹೊರಗಡೆಯಿಂದ ಇವನು ನದಿಗೆ ಎಸಿತಿದ್ದಾನೆ ಅಂತ ಅನ್ನಿಸ್ತಾ ಇದ್ರೂ ಕೂಡ ಅವರೆಲ್ಲ ವರುಣ ಯಾಗಕ್ಕೆ ಋತ್ವಿಜರಾಗಿ ಹೋಗ್ತಾ ಇರ್ತಾರೆ. ಸರಿ, ಇವನು ವಾದದಲ್ಲಿ ಸೋತ. ಕಹೋಡರನ್ನು ಮತ್ತು ಎಲ್ಲರನ್ನೂ ವಾಪಸ್ಸು ಕರೆಸ್ತಾನೆ. ಕಹೋಡರು ಬರ್ತಾರೆ, ಬಹಳ ಸಂತೋಷ ಆಗತ್ತೆ. ವಂದಿಯನ್ನು ಗೆದ್ದಿದ್ದಾನೆ ಅಂತ ಹೇಳಿದರೆ ಮಹಾವಿದ್ವಾಂಸನಾಗಿದ್ದಾನೆ. ಯಾವ ವಯಸ್ಸಿಗೆ? 12ನೇ ವಯಸ್ಸಿಗೆ. ಆವಾಗ ಬಹಳ ಸಂತೋಷವಾಗಿ, ನಾನು ನಿನ್ನ ಒಂದು ವಿದ್ವತ್ತನ್ನು ಅರ್ಥ ಮಾಡ್ಕೊಳ್ಳೋದೆ ನನಗೆ ಶಾಪ ಕೊಟ್ಟುಬಿಟ್ಟಪ್ಪ, ನಾನೇ ನಿನ್ನ ಈ ಸ್ಥಿತಿಗೆ ಕಾರಣ ಆದೆ ಅಂಥೇಳಿ. ಕಹೋಡರು ಏನು ಸಾಮಾನ್ಯರಲ್ವಲ್ಲ, ಮಹಾತಪಸ್ವಿ, ಮಹಾಜ್ಞಾನಿಗಳು. ಅವರ ಆಶ್ರಮದ ಹತ್ತಿರ ಒಂದು ನದಿ ಹರಿತಾ ಇರುತ್ತೆ. ಆ ನದಿಯಲ್ಲಿ ನನ್ನ ತಪಸ್ಸಿನಿಂದ ಆ ನದಿ ಪವಿತ್ರವಾಗಿದೆಯಪ್ಪ, ಅಲ್ಲಿ ಹೋಗಿ ನೀವು ಸ್ನಾನ ಮಾಡುವಂಥ ಆಜ್ಞಾಪನೆ ಮಾಡ್ತಾನೆ ಅಷ್ಟಾವಕ್ರರಿಗೆ. ಅಷ್ಟಾವಕ್ರರಲ್ಲಿ ಸ್ನಾನ ಮಾಡಿದ ತಕ್ಷಣ ಅವರ ಶರೀರದ ವಕ್ರತೆ ಎಲ್ಲ ಹೋಗಿಬಿಡುತ್ತೆ ಅನ್ನೋದೊಂದು ಕಥೆ. ಆ ನದಿಯನ್ನು ಮುಂದೆ ಸಮಂಗ ಅಂತ ಕರೀತಾರೆ ಅನ್ನೋದು ಇದು ಕಥೆ. ಈ ಅಷ್ಟಾವಕ್ರರ ವಿಷಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂದರೆ ಅವರ ಮೇಧೆ ಎಂಥದ್ದು ಅಂತ ತೋರಿಸ್ಕೊಡುವಂಥ ಒಂದು ಘಟನೆ. ಒಮ್ಮೆ ಒಬ್ಬ ರಾಜ ತನ್ನ ಒಂದು ಹಂಸತೂಲಿಕಾ ತಲ್ಪ ಅಂತ ಹಿಂದೆಲ್ಲ ಇರ್ತಾ ಇತ್ತು, ಬಹಳ ಮೆದುವಾದ ಹಾಸಿಗೆಯಲ್ಲಿ ಆರಾಮಾಗಿ ಸುಖವಾಗಿ ನಿದ್ರೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಏನಾಯಿತು, ಅವನಿಗೊಂದು ಕನಸು ಬಿದ್ದುಬಿಡ್ತು. ಕನಸಿನಲ್ಲಿ ಪಕ್ಕದ ರಾಜ್ಯದ ಒಂದು ಸೈನ್ಯ ಬಂದು ಇವನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿ ಇವನನ್ನು ಕೊಂದು ಹಾಕಬೇಕು, ಆ ಈಟಿಯಿಂದ ಇವನನ್ನು ಚುಚ್ಚಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇವನು ಎಚ್ಚರ ಆಗ್ಬಿಡ್ತು. ಮೈಯೆಲ್ಲ ಬೆವರು ಹೋಗ್ಬಿಟ್ಟಿದೆ. ಆಗ ಕನಸು ಅಂತ ಸಮಾಧಾನ ಆಯಿತು. ಆದರೆ ಅವನಿಗೊಂದು ಪ್ರಶ್ನೆ ಬಂತು, ಅಲ್ಲ, ಯಾವುದು ನಿಜ? ಜಾಗ್ರತ್ತಲ್ಲಿ ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ನಾನು ನಿದ್ರೆ ಮಾಡ್ತಾ ಇದ್ನಲ್ಲ ಆ ಸಂತೋಷವಾಗಿ, ಇದು ನಿಜನಾ? ಈ ಕನಸಿನಲ್ಲಿ ಕಂಡಿದ್ದು ನಿಜನಾ ಅಂತ ಅವನಿಗೊಂದು ಪ್ರಶ್ನೆ ಬಂತು.
ಹೋಗಲಿ, ಈ ಪ್ರಶ್ನೆಯನ್ನು ಸರಿಯಾಗೂ ಕೇಳಲಿಲ್ಲ ಅವನು. ಎಲ್ಲರ ಹತ್ರನೂ ವಿದ್ವಾಂಸರ ಹತ್ರ ಎಲ್ಲ ಬಂದು ನನಗೊಂದು ಪ್ರಶ್ನೆ ಬಂದಿದೆ, ಅದು ನಿಜನಾ ಇದು ನಿಜನಾ ಅಂತ ಕೇಳ್ತಾ ಇದ್ದಾನೆ. ಯಾರಿಗೂ ಅರ್ಥ ಆಗಲಿಲ್ಲ, ಏನು ಕೇಳ್ತಾ ಇದ್ದಾನೆ ಅವನು. ಅವನಿಗೆ ಅಸಮಾಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಬಂದ್ಬಿಡ್ತು. ಏನು ಇಂತೆಲ್ಲ ವಿದ್ವಾಂಸರು ಅಂತ ಹೇಳ್ತೀರಿ, ಇದಕ್ಕೆ ಉತ್ತರ ಕೊಡಲಿಕ್ಕಾಗಲ್ಲ. ಸರಿ, ರಾಜ ತಲೆ ಕಡಿದ್ಬಿಡ್ತಾನೆ ಹೆಚ್ಚಿಗೆ ಮಾತಾಡಿದರೆ, ಇವ್ರಿಗೆ ಉತ್ತರ ಕೊಡಲಿಕ್ಕೂ ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಬಾಲಕ ಅಷ್ಟಾವಕ್ರರಲ್ಲಿ ಬರ್ತಾರೆ. ನಾನು ಸಮಾಧಾನ ಹೇಳ್ತೀನಿ ಅಂತಾರೆ. ಯಾರಿಗೂ ನಂಬಿಕೆ ಬರಲ್ಲ, ಏನು ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಲಿಕ್ಕೆ ಸಾಧ್ಯ? ಆದರೆ ಅಷ್ಟಾವಕ್ರರ ಮೇಧೆ, ಅವರ ಜ್ಞಾನ ಎಂಥದ್ದು, ತ್ರಿಕಾಲಜ್ಞಾನಿಗಳವರು. ಅವರು ಬಹಳ ಕೇರ್ಫುಲ್ಲಾಗಿ ಗಮನಿಸ್ತಾರೆ. ಇದು ನಿಜವಾ ಅನ್ನುವಾಗ ಅವನ ಮನಸ್ಸಿನ ಯಾವ ಸ್ಥಿತಿಯನ್ನು ಮುಟ್ಕೊಂಡು ಹೇಳ್ತಾ ಇದ್ದಾನೆ, ಅದು ನಿಜವಾ ಅನ್ನುವಾಗ ಯಾವ ಒಂದು ಕಂಡೀಷನನ್ನು ಮುಟ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಓಹೋ, ಇವನು ಸ್ವಪ್ನ ನಿಜವಾ ಜಾಗೃತ ಅವಸ್ಥೆ ನಿಜವಾ ಅಂತ ಕೇಳ್ತಾ ಇದ್ದಾನೆ. ಉತ್ತರ ಕೊಡ್ತಾರೆ, ಇದು ಸುಳ್ಳು ಅದು ಸುಳ್ಳು ಅಂದ್ಬಿಡ್ತಾರೆ. ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಯಾರು ಉತ್ತರ ಕೊಟ್ಟವರೇ ಇಲ್ಲ. ಇವ್ರು ಹೀಗೆ ಹೇಳ್ತಾ ಇದ್ದಾರಲ್ಲ, ಹೇಗೆ ಸ್ವಾಮಿ ಅಂತ ಕೇಳ್ತಾನೆ. ನೋಡಪ್ಪ, ನೀನು ಸ್ವಪ್ನಾವಸ್ಥೆಯಲ್ಲಿ ಜಾಗೃತ ಅವಸ್ಥೆಗೆ ಬಂದ ತಕ್ಷಣ ಸ್ವಪ್ನ ಸುಳ್ಳಾಗ್ಬಿಡುತ್ತೆ. ಈ ಜಾಗೃತ ಅವಸ್ಥೆಯೂ ಕೂಡ ಶಾಶ್ವತವಲ್ಲ. ಇದರ ಎರಡರ ಹಿಂಬದಿನಲ್ಲಿ ಬೆಳಗುತ್ತಾ ಇರುವಂಥ ಒಂದು ಸತ್ಯವಾದ ಅವಸ್ಥೆ ಉಂಟು, ತುರೀಯಾವಸ್ಥೆ, ಅದೊಂದೇ ನಿಜ ಅಂತ ಹೇಳಿಬಿಡ್ತಾರೆ. ರಾಜನಿಗೆ ಬಹಳ ಸಂತೋಷ ಆಗುತ್ತೆ. ಜೊತೆಗೆ ಆ ಬ್ರಹ್ಮಜ್ಞಾನವನ್ನು ಪಡೆಯೋದಕ್ಕೆ ಬೇಕಾದಂಥ ಸಾಧನಾ ಮಾರ್ಗಗಳನ್ನೆಲ್ಲ ಅವನಿಗೆ ಉಪದೇಶ ಮಾಡ್ತಾರೆ. ಆ ರಾಜ ಉದ್ಧಾರವಾಗಿಬಿಡ್ತಾನೆ. ಅಂದರೆ ಅಷ್ಟಾವಕ್ರರ ಮೇಧೆ ಇಂಥ ಒಂದು ಉನ್ನತ ಮಟ್ಟದಲ್ಲಿರುತ್ತೆ. ಈ ಕಥೆಯಲ್ಲಿ ಅನೇಕ ಪಾಠಗಳನ್ನು ನಾವು ಕಲಿಬೋದು. ಕಹೋಡರು ಕೋಪದಿಂದ ಶಾಪ ಕೊಟ್ಬಿಟ್ರು, ಮಗ ಅನ್ನೋದನ್ನು ನೋಡದೇನೆ ಒಂದು ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆಯನ್ನು ಕೊಡುವಂಥ ಶಾಪ. ಆದ್ರೂ ಕೂಡ ಅಲ್ಲೊಂದು ಪಾಠ ಇದೆ. ಇನ್ನೊಬ್ಬರು ದೋಷಗಳನ್ನು ಗುರುತಿಸಬಾರ್ದು ಅನ್ನೋದಕ್ಕೋಸ್ಕರ ಈ ಶಾಪ ಅಷ್ಟಾವಕ್ರರಿಗೆ ಬಂತು. ಭ್ರೂಣಾವಸ್ಥೆಯಲ್ಲಿ ಅವರು ಇನ್ನೊಂದು ಪಾಠ ಏನು ಅಂದರೆ, ನಿಮ್ಮ ಅನುಗ್ರಹದಿಂದ ನಾನು ವೇದಜ್ಞನಾಗಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಸಂತಾನಕ್ಕೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಕಹೋಡರ ತಪಸ್ಸು, ಅಧ್ಯಯನ, ಒಂದು ಬ್ರಹ್ಮನಿಷ್ಠೆ ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ಅಷ್ಟಾವಕ್ರರು ವೇದಜ್ಞರಾಗೋ ರೀತಿಯಲ್ಲಿ ಆಗಿಬಿಡ್ತು. ಹಾಗಾಗಿ ನಾವು ಮಾಡುವಂಥ ಕೆಲಸ ಸಂತಾನದಲ್ಲೂ ಕೂಡ ಮುಂದುವರಿಯುತ್ತೆ. ಇನ್ನು ಒಂದಿಯ ಒಂದು ಅಹಂಕಾರವನ್ನು ಮುರಿಯುವಂಥ ಪ್ರಸಂಗ ಇದೆ. ಅಲ್ಲಿ ಅಹಂಕಾರ ಪಡಬಾರ್ದು, ಅವನು ಸೋಲ್ತಾನ ಅವನ ವಾದದಲ್ಲಿ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ರಾಜನ ಪ್ರಶ್ನೆಗೆ ಪರಿಹಾರ ಅಂದರೆ ಯಾವ ಸ್ಥಿತಿನಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ನೋಡಿಕೊಂಡು ಆ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಈ ಎಲ್ಲ ಸ್ಥಿತಿಯೂ ಅಶಾಶ್ವತವಪ್ಪ, ಶಾಶ್ವತವಾದಂಥ ಸತ್ಯ ಒಂದಿದೆ ಅನ್ನೋದರ ಕಡೆ ಅಷ್ಟಾವಕ್ರರು ಕೈದೋರ್ತಾರೆ ಅನ್ನುವಂಥ ಭಾಗ ಇದೆ. ಈ ಸಂದರ್ಭದಲ್ಲಿ ಶ್ರೀರಂಗ ಮಹಾಗುರುಗಳ ಒಂದು ಪವಿತ್ರವಾದಂಥ ಮಾತನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು. ಅವರು ಹೇಳ್ತಾರೆ, ಜೀವನದಲ್ಲಿ ಅವಿನಾಶಿಯಾಗಿ ಉಳಿದಿರುವಂತಹ ಬದುಕೇ ಸತ್ಯವಸ್ತುವಾಗಿದೆಯಪ್ಪ. ಅದರ ಕಡೆ ಲಕ್ಷ್ಯವಿಟ್ಟು ಬಾಳಿದಾಗ ಸತ್ಯ ಸ್ವರೂಪವಾಗಿ ಜೀವನ ಉಳಿಯುತ್ತದೆ ಅನ್ನುವಂಥ ಒಂದು ಮಾತನ್ನು ಅವರು ಆಡಿದ್ದನ್ನು ಸ್ಮರಣೆ ಮಾಡಿಕೊಂಡು, ಅಂತಹ ಸತ್ಯವಸ್ತುವಿನ ಕಡೆಗೆ ಲಕ್ಷ್ಯವಿಟ್ಟು ನಮ್ಮ ಜೀವನಗಳು ಸಾಗೋ ಹಾಗಾಗಲಿ ಅಂತ ಸ್ಮರಣೆ ಮಾಡಿಕೊಳ್ತಾ ಈ ಮಾತನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ. ನಮಸ್ಕಾರ.